ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಂಗಡೆ ಮೀನು ಸಾರು ಅದ್ರ ಜೊತೆಗೇ ಬಂಗಡೆ ಮೀನು ಸಾರನ್ನು ತೆಗೆದು ಹೇಗೆ ಡ್ರೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂದರೆ ಬತ್ತಿಸ್ತಾರಲ್ಲ ಆ ಥರ. ನೋಡಿ, ನಾನು ಇಲ್ಲಿ ಹೆಚ್ಚಿಟ್ಟಿರೋ ಬಂಗಡೆ ಮೀನಿಗೆ ಖಾರದ ಪುಡಿ, ಹಾಗೆ ಅರಿಶಿನ ಹಾಗೂ ಉಪ್ಪು, 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು, ಹಾಗೆ ಒಂದು ಅರ್ಧ ಒಳಕೆ ಲಿಂಬೆಹಣ್ಣು ಹಿಂಡಿ ಚೆನ್ನಾಗಿ ಕಲಸಿ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಮೊದಲಿಗೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂದರೆ ಮೊದಲಿಗೆ ಉಪ್ಪು ಖಾರ ಎಲ್ಲ ಹಾಕಿ ಇಟ್ಕೊಂಡ್ರೆ ಫಿಶ್ಶು ಸಾರಿಗೆ ಹಾಕಿದ ತಕ್ಷಣ ಅದ್ರ ಖಾರಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ, ಚೆನ್ನಾಗಾಗುತ್ತೆ. ಡೈರೆಕ್ಟಾಗಿ ಸಾರಿಗೇ ಹಾಕಿಬಿಟ್ರೆ ಅದು ಉಪ್ಪು ಹಿಡಿಲಿಕ್ಕೆ ತುಂಬ ಟೈಮ್ ಆಗುತ್ತೆ, ಅಷ್ಟು ಟೇಸ್ಟ್ ಬರೋದಿಲ್ಲ. ಈ ಥರ ಹುಳಿ ಉಪ್ಪೆಲ್ಲ ಮೊದಲಿಗೆ ಹಾಕಿಟ್ರೆ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ ನಾನೀಗ. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ನಾನು ಒಂದು 4-5 ಸ್ಪೂನಷ್ಟು ಧನಿಯಾ ಕಾಳು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಇಲ್ಲಿ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ, ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಒಂದು 4-5 ಜೀರಿಗೆ ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 1/4 ಸ್ಪೂನು ಓಮಿನ ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನೆಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಹುರಿದು ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತಿಗೆ ತಣ್ಣಗಾಗುತ್ತೆ ಅದು. ಈಗ ನೋಡಿ, ನಾನು ಇದಕ್ಕೆ ಈಗ ಮೆಣಸಿದೆ ಅಲ್ವಾ, ಅಂದರೆ ಕಡ್ಡಿ ಮೆಣಸು, ಅದೊಂದು 8-9 ಮೆಣಸು ತಗೊಂಡಿದ್ದೀನಿ ಕೂಡ. ಈಗ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಈಗ ಇದಕ್ಕೆ ನಾನು 2 ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಬೌಲಲ್ಲಿ, ಅದನ್ನು ಕೂಡ ಇದಕ್ಕೆ ಹಾಕ್ತೀನಿ. ಈಗ ಅದ್ರ ಜೊತೆಗೆ ನಾನು 1 ಕಪ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ. ಅದ್ರ ಜೊತೆಗೆ ನಾನು ಹೆಚ್ಚಿ ಇಟ್ಕೊಂಡಿರುವಂಥ 1 ಇಂಚಷ್ಟು ಶುಂಠಿ, 3 ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ 1 ಮುಷ್ಟಿಯಷ್ಟು ನಾನು ಇಲ್ಲಿ ಹುಣಸೆ ಹುಳಿ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಇಟ್ಕೊಳ್ಳೋಣ. ಇದನ್ನು ಖಾರ ರುಬ್ಬಲಿಕ್ಕೆ ಹಾಕ್ಕೋಬೇಕು. ಆಮೇಲೆ ಈಗ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ನೋಡಿ, ಇದು ನೆಂದಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಈಗ ಇದನ್ನು ರುಬ್ಕೊಂಡು ಬರ್ತೀನಿ ಖಾರ ಮೊದಲಿಗೆ. ನೋಡಿ, ಈಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ರುಬ್ಬಿದ ಖಾರನ ಇದಕ್ಕೆ ಹಾಕ್ಕೊತೀನಿ. ನಮಗೆ ಎಷ್ಟು ಖಾರ ಬೇಕೋ ಅದನ್ನು ಮಾಡ್ಕೊಳ್ಳಿ, ಎಷ್ಟು ತೆಳು ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟು ಮಾಡ್ಕೊಂಡಿನಿ. ಇದಕ್ಕೆ ನಾನೀಗ ಉಪ್ಪು ಹಾಕ್ತೀನಿ, 1-2 ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ. ಯಾಕಂದರೆ ಹುಳಿ ಹಾಕಿದಾಗ ಉಪ್ಪು ಕಡಿಮೆ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ 2 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಇದು ಈಗ ಕುದಿಲಿಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದಿಬೇಕು. ಸಾರು ತುಂಬ ದಪ್ಪ ಮೊದಲಿಗೆ ಇಟ್ಕೋಬೇಡಿ, ಮೊದಲಿಗೆ ಸ್ವಲ್ಪ ತೆಳುವಾಗೇ ಇರಲಿ. ನೋಡಿ, ಈಗ ಸಾರು ಕುದಿ ಬರ್ತಾಯಿದೆ. ಈಗ ನಾವು ಮೊದಲೇ ಉಪ್ಪೆಲ್ಲ ಹಾಕಿ ಇಟ್ಟಿದ್ದೀವಲ್ವ ಮೀನು, ಬಂಗಡೆ ಮೀನು, ಹಾಗೆ ಅದ್ರ ಜೊತೆಗೆ ಒಂದು 4-5 ಸಿಲ್ವರ್ ಫಿಶ್ ಕೂಡ ಇದೆ, ಚಿಕ್ಕದು. ಅದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು ಅದ್ರ ಜೊತೆಗೇ. ಈಗ ಅದಿಷ್ಟನ್ನು ಈಗ ಇದೇ ಕುದಿಯೋ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಮತ್ತು ಸೌಟು ಯಾವುದೇ ಕಾರಣಕ್ಕೂ ಗುಂಡಿ ಇರೋ ಸೌಟನ್ನು ಉಪಯೋಗಿಸ್ಬೇಡಿ ಮೀನು ಸಾರು ಮಾಡಬೇಕಾದ್ರೆ. ಚಪ್ಪಟೆ ಈ ಥರದೇ ಸೌಟು ಆದರೆ ಪರವಾಗಿಲ್ಲ. ನೋಡಿ, ಈಗ ಎಲ್ಲ ಫಿಶನ್ನು ಹಾಕ್ಕೊಳ್ಳೋಣ. ನೋಡಿ, ಇದೆ ಸಿಲ್ವರ್ ಫಿಶ್ಶು. ಅದನ್ನು ಜಾಸ್ತಿ ಏನಿಲ್ಲ, ಒಂದು 5-6 ಇತ್ತೇನೋ ಅಷ್ಟೇ. ಈಗ
ಇದು ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಡೋಣ. ಹಾಗೆ ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಸೌಟ್ ಹಾಕಲಿಕ್ಕೆ ಹೋಗಬೇಡಿ. ಈಗ ಒಂದು ಪ್ಲೇಟ್ ಮೇಲ್ಗಡೆ ಮುಚ್ಚಿ ಇಡೋಣ, ಸ್ವಲ್ಪ ಕುದಿ ಬರಲಿ ಇದು. ನೋಡಿ, ಇದಕ್ಕೆ ನಾನೀಗ ಹಸಿಮೆಣಸು ಮತ್ತು ಕುದೀತಾ ಇದೆ ನೋಡಿ. ಈಗ ಇದಕ್ಕೆ ಹಸಿಮೆಣಸು ಮತ್ತು ಶುಂಠಿ ಇದೆಲ್ಲ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಹಸಿಮೆಣಸು ಉದ್ದುದಾಗಿ ಸಿಗಲಿ ಹಾಕಿದ್ದೀನಿ. 2 ಹಸಿಮೆಣಸು, ಒಂದು ಚಿಕ್ಕದು ಶುಂಠಿಯನ್ನು ಹೆಚ್ಚಿ ಹಾಕಿದ್ದೀನಿ, ಜಸ್ಟ್ ಫ್ಲೇವರಿಗಷ್ಟೇ. ಈಗ ನೋಡಿ, ಒಂದು ಬಟ್ಟೆ ತಗೊಂಡು ಈ ಥರವಾಗಿ ಹಗುರವಾಗಿ ತಿರುಗಿಸಿ. ಸೌಟ್ ಹಾಕಲಿಕ್ಕೆ ಹೋಗಬೇಡಿ, ಮೀನೆಲ್ಲ ಮತ್ತೆ ಹಾಳಾಗತ್ತೆ. ಅದಕ್ಕೇ ನೋಡಿ, ನಾನೀಗ ಮುಚ್ಚಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಇದು ಆಲ್ಮೋಸ್ಟ್ ಆಗಿದೆ. ಈಗ ಸಾರು ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಒಂದ್ಸರಿ. ನೋಡಿ, ಮೀನೆಲ್ಲ ಬೆಂದಿದೆ ಚೆನ್ನಾಗಿ. ತುಂಬ ಮೀನನ್ನು ಬೇಯಿಸ್ಲಿಕ್ಕೂ ಕೂಡ ಹೋಗಬಾರ್ದು, ತುಂಬ ಬೇಯಿಸಿದರೆ ಪುಡಿ ಪುಡಿ ಆಗಿಬಿಡತ್ತೆ ಅದು. ಇದು ಆಲ್ರೆಡಿ ಆಗಿದೆ. ಈಗ ನೋಡಿ, ಈಗ ನಾನು ಈ ಸಾಂಬಾರನ್ನು ಒಂದು ಪಾತ್ರೆಗೆ ಎಲ್ಲವನ್ನು ಹಾಕ್ಕೊತೀನಿ. ಈಗ ಸೋಸ್ಕೊತೀನಿ. ಆ ಮೇಲ್ಗಡೆ ಇದೆ ಅಲ್ಲ ಸಾಂಬಾರು, ಅದನ್ನು ಅಡಿಗಡೆ ಸ್ವಲ್ಪ ಸಾಂಬಾರು ಇಟ್ಕೊಳ್ಳಿ ಸಾಕು. ನಾನು ಡ್ರೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈ ಸಾರನ್ನೇ ಸಪ್ರೇಟಾಗಿ ಮಾಡ್ಕೊತೀನಿ ನೋಡಿ. ಈಗ ಇಷ್ಟಿದ್ರೆ ಸಾಕು. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಮತ್ತೆ ಪುನಃ ಅದೇ ಪಾತ್ರೆನ ಇಟ್ಕೊತೀನಿ. ಈಗ ನೋಡಿ, ಇದಕ್ಕೆ ನಾನು ಕೆಲವೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳು ಹಾಕಬೇಕು. ಇದನ್ನು ಹಾಗೆ ಕುದಿಲಿಕ್ಕೆ ಬಿಡೋಣ ಸ್ವಲ್ಪ. ಈಗ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. 1-1.5 ಸ್ಪೂನಷ್ಟು ಆಯಿಲ್ ಹಾಕಿದರೆ ಸಾಕು. ಯಾವುದಾದ್ರೂ ಹಾಕ್ಕೊಳ್ಳಿ ಆಯಿಲ್, ಪರವಾಗಿಲ್ಲ. ಅಂದರೆ ಈಗ ನೋಡಿ, ಇಲ್ಲಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಲಿಂಬೆಹಣ್ಣಿದೆ ಅಲ್ವಾ, ಅರ್ಧ ಹೋಳಿಕೆ ಲಿಂಬೆಹಣ್ಣನ್ನು ಹಾಕ್ಕೊತೀನಿ ಇದಕ್ಕೆ. ಮತ್ತೆ ಹಾಗೆ ಸ್ವಲ್ಪ ಲೈಟಾಗಿ ಇದು ಲಿಂಬೆಹಣ್ಣು ಹಿಂಡಿದ ಮೇಲೇ ಇದಕ್ಕೆ ಸ್ವಲ್ಪ ಲೈಟಾಗಿ ನಾವು ಸಾಲ್ಟ್ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ, ಲಿಂಬೆಹಣ್ಣು ಹಿಂಡಿದ್ದೀನಿ. ಈಗ ಒಂದು ಸರಿ ತಿರ್ಗಿಸ್ಕೊಳ್ಳೋಣ. ಈಗ ನೋಡಿ, ಈ ಪೀಸ್ಗಳ ಮೇಲೆಲ್ಲ ಖಾರದ ಪುಡಿ ಬಿದ್ದಿದೆ ಅಲ್ವಾ, ಅದು ಕೆಲವೊಂದನ್ನು ಹಾಗೆ ತಿರುಗಿಸಿ ಹಾಕ್ಕೊಳ್ಳಿ. ಕೆಲವೊಂದು ತಿರುಗಿಸ್ಬೇಕಾದ್ರೇ ಅದರ ಮೇಲ್ಗಡೆ ಸಾಂಬಾರು ತಾಗಿ ಅದು ಸರಿಯಾಗಿರುತ್ತೆ. ಹಗುರವಾಗಿ ಇದು ಮಾಡ್ಕೊಳ್ಳಿ. ಸೌಟನ್ನು ಪದೇ ಪದೇ ಹಾಕ್ತಾ ಇದು ಮಾಡ್ತಾ ಇರಬಾರ್ದು, ಪೀಸ್ ಹಾಳಾಗಬಾರ್ದು. ಅದು ಅಲ್ಲೇ ಆಯಿಲು ಮತ್ತು ಸಾಂಬಾರು ಜೊತೆಗೆ ಚೆನ್ನಾಗಿ ಡ್ರೈ ಆಗುತ್ತೆ. ಅಂದರೆ ತಳ ಹಿಡಿದೇ ಇರೋ ಥರ ನೀವು ನೋಡ್ಕೋಬೇಕು. ಈಗ ಬೇಕಾದ್ರೆ ಒಂದು ಬಟ್ಟೆ ತಗೊಂಡು ಸ್ವಲ್ಪ ತಿರುಗಿಸ್ಕೊಳ್ಳಿ. ಹೀಗೆ ತಿರುಗಿಸ್ತಾ ಇರಿ, ಅಲ್ಲಿ ಡ್ರೈ ಆಗುತ್ತೆ ಅದು. ಇದು ನೋಡಲಿಕ್ಕೆ ನಿಮಗೆ ತೆಳುವಾಗಿದೆ ಅನಿಸುತ್ತೆ. ಈಗ ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಯಾಕಂದರೆ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ಮತ್ತು ಲೆಮನ್ ಕೂಡ ಹಾಕಿರ್ತೀವಲ್ವ, ಹುಳಿ ಇದ್ದಾಗ ಉಪ್ಪು ಸರಿ ಇರಬೇಕು, ಆವಾಗಲೇ ಇದು ಟೇಸ್ಟ್ ಬರೋದು. ನೋಡಿ, ಇದು ಈಗ ಆಗಿದೆ. ನೋಡಿ, ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಇನ್ನೂ ಗಟ್ಟಿ ಆಗುತ್ತೆ ಆಫ್ ಮಾಡಿದ ಮೇಲೆ. ಇದು ತೆಳುವಿದೆ ಅಂತ ಅಂದ್ಕೋಬೇಡಿ. ಇದು ಈಗ ರೆಡಿ ಆಯಿತು ನೋಡಿ. ಈ ಕಡೆ ನಾನು ಸಾರು, ಈ ಕಡೆ ಡ್ರೈ, ಎರಡೂ ರೆಡಿಯಾಗಿದೆ ಅಲ್ವಾ. ಕೆಲವರಿಗೆ ಸಾರಲ್ಲಿ ಬೇಯಿಸಿದರೆ ಇಷ್ಟ ಆಗಲ್ಲ ಅಂಥವ್ರು ಈ ಥರ ಮಾಡಿಕೊಂಡು ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ನೋಡಿ. ಈಗ
ಈಗ ಹೇಗೆ ಬಂದಿದೆ ಅಂತ ನೋಡಿ, ಎಷ್ಟು ಗಟ್ಟಿ ಬಂದಿದೆ ಅಲ್ವಾ. ಅದ್ರ ಜೊತೆಗೆ ನಾನು ನೋಡಿ ಆ ಗ್ರೇವಿನೂ ಹಾಕ್ಕೊಂಡಿದ್ದೀನಿ, ಫಿಶ್ ಗ್ರೇವಿನೂ ನೋಡಿ. ಜೊತೆ ಸಿಲ್ವರ್ ಫಿಶ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ, ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.